ನಮಸ್ಕಾರ ಸ್ನೇಹಿತರೆ. ನಮ್ಮ ಭಾರತದಂತೆಯೇ ಪಾಕಿಸ್ತಾನದಲ್ಲೂ ಕೂಡ ನಮ್ಮ ಹಿಂದೂಗಳ ಹಲವಾರು ದೇವಾಲಯಗಳಿವೆ. ಅವುಗಳಲ್ಲಿ ಬಲೂಚಿಸ್ತಾನದಲ್ಲಿರುವಂತಹ ಹಿಂಗ್ಲಾಜ್ ಮಾತೆ ದೇವಾಲಯ ತುಂಬಾನೇ ಶಕ್ತಿಯುತವಾದದ್ದು. ಆದರೆ ಇತ್ತೀಚೆಗೆ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಆಪರೇಷನ್ ಸಿಂಧೂರ್ ಯುದ್ಧ ನಡೆಯುತ್ತಿದ್ದಾಗ ಹಲವಾರು ಪಾಕಿಸ್ತಾನದ ಮಹಿಳೆಯರು ಹಿಂಗ್ಲಾಜ್ ಮಾತೆ ದೇವಾಲಯಕ್ಕೆ ಹೋಗಿ ಪೂಜೆಗಳು ಡ್ಯಾನ್ಸ್ಗಳು ಮಾಡೋಕೆ ಶುರು ಮಾಡಿದ್ದಾರೆ. ಒಂದು ಕಡೆ ಹಿಂದೂಗಳು ಪಾಕಿಸ್ತಾನದ ಜೊತೆ ಯುದ್ಧ ಮಾಡ್ತಾ ಇದ್ರೆ, ಅಲ್ಲಿರೋ ಮುಸ್ಲಿಂ ಮಹಿಳೆಯರು ಮಾತ್ರ ನಮ್ಮ ದೇವಿಗೆ ಪೂಜೆ ಯಾಕೆ ಮಾಡ್ತಿದ್ದಾರೆ ಅನ್ನೋ ವಿಷಯ ಸದ್ಯಕ್ಕೆ ಅಲ್ಲಿ ಸಂಚಲನವಾಗಿ ಬದಲಾಗಿದೆ. ಆದ್ರೆ ನೂರಾರು ಜನ ಮುಸ್ಲಿಂ ಮಹಿಳೆಯರು ಆ ದೇವಸ್ಥಾನಕ್ಕೆ ಹೋಗೋಕೆ ಕಾರಣ ಏನು? ನಮ್ಮ ದೇವಾಲಯದಲ್ಲಿ ಅವರಿಗೆ ಪೂಜೆಗಳನ್ನ ಮಾಡ್ತಾ ಇದ್ದಾರೆ. ನಮ್ಮ ಹಿಂದೂ ಅರ್ಚಕರು ಕೂಡ ಅವರಿಗೆ ಅಷ್ಟೊಂದು ಬೆಂಬಲ ಕೊಡೋಕೆ ಕಾರಣ ಏನು? ಹಿಂಗ್ಲಾಜ್ ಮಾತೆ ಅಷ್ಟೊಂದು ಪವರ್ಫುಲ್ ಅನ್ನೋ ವಿಷಯನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. 1999 ಇಸ್ವಿಯಲ್ಲಿ ನಡೆದಂತ ಕಾರ್ಗಿಲ್ ಯುದ್ಧದ ಬಳಿಕ ಸುಮಾರು 26 ವರ್ಷಗಳ ನಂತರ ಇಂಡಿಯಾ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧ ನಡೆಯುತ್ತಿದೆ. ಇದಕ್ಕೆ ಕಾರಣ ಪಹಲ್ಗಾಮ್ನಲ್ಲಿ ನಮ್ಮ ಅಮಾಯಕ ಭಾರತೀಯ ಪ್ರಜೆಗಳ ಮೇಲೆ ಪಾಕಿಸ್ತಾನದ ಉಗ್ರವಾದಿಗಳು ನಡೆಸಿದಂತ ಮಾರಣಹೋಮ. 4 ಜನ ಪಾಕಿಸ್ತಾನದ ಉಗ್ರವಾದಿಗಳು ನಮ್ಮ ಭಾರತದ 26 ಜನ ಟೂರಿಸ್ಟ್ಗಳನ್ನು ಮತ ಕೇಳಿ ಹಿಂದೂಗಳು ಅಂತ ಕನ್ಫರ್ಮ್ ಮಾಡಿಕೊಂಡು ಅಟ್ಟಾಡಿಸಿಕೊಂಡು ಅತಿ ಕ್ರೂರವಾಗಿ ಅವರ ಕುಟುಂಬದ ಮುಂದೆನೆ ಕೊಂದು ಬಿಟ್ಟಿದ್ದಾರೆ. ಇದರಿಂದ ಭಾರತ ಮೊದಲು ಸಿಂಧೂ ನೀರನ್ನ ತಡೆದು ಬಾರ್ಡರ್ನ ಮುಚ್ಚಿ ಹಾಕ್ತು. ಹಾಗೆ ಆಪರೇಷನ್ ಸಿಂಧೂರ್ ಹೆಸರಲ್ಲಿ ಪಾಕಿಸ್ತಾನದಲ್ಲಿ ಇರುವಂತ ಜೈಸೆ ಮೊಹಮ್ಮದ್, ಲಷ್ಕರ್ ತೊಯ್ಬಾ, ಆಲ್ ಖೈದಾ ಮುಂತಾದ 9 ಉಗ್ರವಾದಿಗಳ ಸ್ಥಾವರಗಳ ಮೇಲೆ ಭಾರತ ಅಟ್ಯಾಕ್ ಮಾಡಿದೆ. ಆ ಅಟ್ಯಾಕ್ ನಲ್ಲಿ ಸುಮಾರು 150 ಜನ ಉಗ್ರವಾದಿಗಳು ಮೃತಪಟ್ಟರು. ಅವರಿಗೆ ಅತಿ ಪ್ರಿಯವಾದಂತ ಉಗ್ರವಾದಿಗಳನ್ನ ಭಾರತ ಕೊಂದು ಬಿಟ್ಟಿದೆ ಎಂದು ಭಾರತದ ಮೇಲೆ, ಭಾರತೀಯರ ಮೇಲೆ ಸೇಡು ತೀರಿಸಿಕೊಳ್ಳುವ ಸಲುವಾಗಿ ಪಾಕಿಸ್ತಾನ ಬಾರ್ಡರ್ ಹತ್ರ ಇದ್ದಂತ ಸಾಮಾನ್ಯ ಪ್ರಜೆಗಳ ಮೇಲೆ ದಾಳಿ ಮಾಡಿತು. ಆಗಿನಿಂದ 2 ದೇಶಗಳ ಮಧ್ಯೆ ಯುದ್ಧ ವಾತಾವರಣ ಶುರುವಾಗಿ ಪರಸ್ಪರ ದಾಳಿಗಳು ನಡೆಯುತ್ತಿದೆ. ಆದರೆ ಪಾಕಿಸ್ತಾನ ನಮ್ಮ ದೆಹಲಿ, ಗುಜರಾತ್ ಮುಂತಾದ ಸಿಟಿಗಳ ಮೇಲೆ ದಾಳಿ ಮಾಡಲು ಪ್ರಯತ್ನಿಸಿದಾಗ ಭಾರತ ಆ ದಾಳಿಯನ್ನು ಸಮರ್ಥವಾಗಿ ಎದುರಿಸಿ ಪಾಕಿಸ್ತಾನದ ಲಾಹೋರ್, ಕರಾಚಿ, ಇಸ್ಲಾಮಾಬಾದ್, ರಾವಲ್ಪಿಂಡಿ ಮುಂತಾದ ಪ್ರಾಂತ್ಯಗಳಲ್ಲಿ ಮಿಸೈಲ್ಗಳ ಮಳೆಯನ್ನೇ ಸುರಿಸಿದೆ. ಇದರಿಂದ ಪಾಕಿಸ್ತಾನ ಭಾರತದ ಜೊತೆ ಸ್ಟ್ರಾಂಗ್ ಆಗಿ, ಸೀರಿಯಸ್ ಆಗಿ ಯುದ್ಧ ಮಾಡೋಕೆ ತೀರ್ಮಾನ ಮಾಡಿಕೊಂಡಿರೋದಾಗಿ ತಿಳಿದು ಬರ್ತಿದೆ. ಆದ್ರೆ 1947, 48, 67, 71, 1999 ಅಲ್ಲಿ ಪಾಕಿಸ್ತಾನ ಭಾರತದ ಜೊತೆ ಯುದ್ಧ ಮಾಡಿ ಪ್ರತಿ ಸಲ ಕೂಡ ಸೋತೋಗಿದೆ. ಅದೇ ರೀತಿ ಈಗ ಯುದ್ಧ ನಡೆದ್ರೆ ಗೆಲ್ಲೋದು ಕೂಡ ನಮ್ಮ ಭಾರತಾನೇ, ಅದರಲ್ಲಿ ಯಾವ ಅನುಮಾನ ಕೂಡ ಇಲ್ಲ. ಆದ್ರೆ ಯುದ್ಧ ಅಂದ್ರೆ ಬರೀ ಸೋಲು ಗೆಲುವು ಮಾತ್ರ ಅಲ್ಲ, ಸಾವು ಕೂಡ ಇರುತ್ತೆ. ಆ ರೀತಿ 26 ವರ್ಷದ ಹಿಂದೆ ನಡೆದಂತ ಕಾರ್ಗಿಲ್ ಯುದ್ಧದಲ್ಲಿ ಸಾವಿರಾರು ಸೈನಿಕರ ಜೊತೆ ಲಕ್ಷಾಂತರ ಪ್ರಜೆಗಳು ಕೂಡ ಮೃತಪಟ್ಟರು. ಆದ್ರೆ ಈಗ ಟೆಕ್ನಾಲಜಿ ವಿಪರೀತವಾಗಿ ಬೆಳೆದು ಹೋಗಿರೋದ್ರಿಂದ ಈಗೇನಾದ್ರೂ ಯುದ್ಧ ಆದ್ರೆ ಸಾವಿನ ಸಂಖ್ಯೆ ಲಕ್ಷಗಳಲ್ಲ, ಕೋಟಿಗಳಿಗೆ ಏರುತ್ತೆ. ಇದೇ ಕಾರಣದಿಂದಾನೇ ಸಾವಿರಾರು ಜನ ಪಾಕಿಸ್ತಾನ ಮಹಿಳೆಯರು ಹಿಂಗ್ಲಾಜ್ ದೇವಿ ದೇವಸ್ಥಾನಕ್ಕೆ ಹೋಗಿ ಯುದ್ಧ ನಡೀಬಾರ್ದು ಅಂತ ಪೂಜೆಗಳು, ಪ್ರಾರ್ಥನೆಗಳು ಮಾಡ್ತಾ ಇದ್ದಾರೆ. ಬಲೂಚಿಸ್ತಾನ್ನಲ್ಲಿರುವಂತಹ ಹಿಂಗ್ಲಾಜ್ ದೇವಿ ಆಲಯ ತುಂಬಾನೇ ಪವರ್ಫುಲ್. ಈ ದೇವಸ್ಥಾನ ಬರೀ ಪಾಕಿಸ್ತಾನದಲ್ಲಿರುವ ಹಿಂದೂಗಳಿಗೆ ಮಾತ್ರ ಅಲ್ಲ, ನಮಗೂ ಕೂಡ ಎಷ್ಟೋ ಪವಿತ್ರವಾಗಿದೆ. ಯಾಕಂದ್ರೆ ನಮಗಿರುವಂತ ಶಕ್ತಿಪೀಠಗಳಲ್ಲಿ ಹಿಂಗ್ಲಾಜ್ ಮಾತೆ ಆಲಯ ಕೂಡ ಒಂದು ಶಕ್ತಿಪೀಠ. ಸತೀದೇವಿ ಶರೀರವನ್ನು ಸುದರ್ಶನ ಚಕ್ರ ಉಪಯೋಗಿಸಿ ಮಹಾವಿಷ್ಣು ಕತ್ತರಿಸಿದಾಗ ಅವರ ತಲೆ ಭಾಗ ಪಾಕಿಸ್ತಾನ್ನಲ್ಲಿರುವ ಬಲೂಚಿಸ್ತಾನ್ ಪ್ರಾಂತ್ಯದ ಹಿಂಗ್ಲಾಜ್ ನದಿಯೊಳಗೆ ಬಿದ್ದಿತು ಎಂದು ಪುರಾಣಗಳು ಹೇಳುತ್ತವೆ. ದೇವಿಯ ತಲೆ ಬಿದ್ದಂತ ನದಿ ಹೆಸರು ಹಿಂಗ್ಲಾಜ್ ಆದ್ದರಿಂದ ದೇವಿಗೆ ಹಿಂಗ್ಲಾಜ್ ಮಾತೆ ಎಂದು ಹೆಸರಿಡಲಾಯಿತು.
ಆ ದೇವಸ್ಥಾನದಲ್ಲಿ ದೇವಿಯ ಯಾವುದೇ ಶರೀರ ಭಾಗ ಕಾಣಿಸುವುದಿಲ್ಲ. ಬರೀ ತಲೆಯನ್ನಷ್ಟೇ ಇಟ್ಟು ಪೂಜೆ ಮಾಡುತ್ತಾರೆ. ಇನ್ನೊಂದು ವಿಶೇಷ ಏನಂದ್ರೆ, ಹಿಂಗ್ಲಾಜ್ ಮಾತೆ ದೇವಸ್ಥಾನ ನಿರ್ಮಾಣವಾಗಿ ಸುಮಾರು 5,000 ವರ್ಷಗಳು ಕಳೆದು ಹೋಗಿದೆ ಎಂದು ಹೇಳಲಾಗಿದೆ. ಆದರೆ ಈ ದೇವಿಯ ದರ್ಶನ ಪಡೆಯಲು ಕೇವಲ ಪಾಕಿಸ್ತಾನದಲ್ಲಿರುವಂತಹ ಭಾರತೀಯರು ಮಾತ್ರವಲ್ಲದೆ ಅಲ್ಲಿರುವ ಎಷ್ಟೋ ಜನ ಮುಸ್ಲಿಂ ಮಹಿಳೆಯರು ಕೂಡ ಹೋಗ್ತಾರೆ. ಎಷ್ಟೋ ಸಲ ನಮ್ಮ ಭಾರತ ಪ್ರಜೆಗಳು ಕೂಡ ಪ್ರಾಣಕ್ಕೂ ಬೆಲೆ ಕೊಡದೆ ಪಾಕಿಸ್ತಾನಕ್ಕೆ ಹೋಗಿ ಹಿಂಗ್ಲಾಜ್ ಮಾತೆ ದರ್ಶನ ಪಡೆದುಕೊಂಡು ಬಂದಿದ್ದಾರೆ. ಪಾಕಿಸ್ತಾನ್ ದೇಶದಲ್ಲಿ ಉಗ್ರವಾದಿಗಳು ಅಧಿಕವಾಗಿದ್ದಾರೆ. ಅವರೆಲ್ಲರೂ ಕೂಡ ನಮ್ಮನ್ನ ದ್ವೇಷಿಸ್ತಾರೆ ಅನ್ನೋ ವಿಷಯ ಪ್ರತಿ ಭಾರತೀಯ ಪ್ರಜೆಗೂ ಕೂಡ ಗೊತ್ತು. ಒಂದಾನೊಂದು ಸಮಯದಲ್ಲಿ ಕೆಲವು ಉಗ್ರವಾದಿಗಳು ಹಿಂಗ್ಲಾಜ್ ದೇವಿಯ ದೇವಸ್ಥಾನದೊಳಗೆ ಪ್ರವೇಶಿಸಿ ದೇವಿಯ ವಿಗ್ರಹವನ್ನು ಧ್ವಂಸಗೊಳಿಸಲು ಪ್ರಯತ್ನಿಸಿದಾಗ ಇದ್ದಕ್ಕಿದ್ದಂತೆ ಅವರ ಕೈಕಾಲುಗಳು ಸ್ವಾಧೀನ ಕಳೆದುಕೊಂಡಿತು ಎಂದು ಅಲ್ಲಿನ ಸ್ಥಾನಿಕರು ಹೇಳ್ತಾರೆ. ಒಂದು ಸಲ ಈ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ದೇವಿ ನಮ್ಮ ಮೈಯೊಳಗೆ ಪ್ರವೇಶಿಸಿದಂತ ಅನುಭವ ಆಗುತ್ತೆ ಎಂದು ದೇವಾಲಯಕ್ಕೆ ಹೋಗಿ ಬಂದ ಪ್ರತಿಯೊಬ್ಬರು ಕೂಡ ಹೇಳ್ತಾರೆ. ಆದ್ರೆ ಪಾಕಿಸ್ತಾನ ಈ ದೇವಾಲಯಕ್ಕೆ ಸಂಬಂಧಿಸಿದಂತ ಕೆಲವು ಕಾರ್ಯಕ್ರಮಗಳನ್ನ ನಡೆಸಿದ್ರು ಕೂಡ ಹೆಚ್ಚಾಗಿ ಇದನ್ನ ದ್ವೇಷ ಮಾಡುತ್ತೆ. ಅದು ಹಿಡಿಸದಂತ ಬಲೂಚಿಸ್ತಾನ್ ನಾಯಕರು ಎಂದಿನಿಂದಾನೋ ಈ ದೇವಾಲಯದ ಜವಾಬ್ದಾರಿ ನಮಗೆ ಬಿಟ್ಟುಕೊಡಿ ಎಂದು ಪಾಕಿಸ್ತಾನದ ಬಳಿ ಬೇಡಿಕೆ ಇಟ್ಟಿದ್ರು. ಈ ದೇವಾಲಯ ನಮಗೆ ಎಷ್ಟೋ ಪವಿತ್ರವಾಗಿದೆ. ಈ ದೇವಾಲಯವನ್ನ ನೋಡೋಕೆ ಭಾರತದಿಂದ ಎಷ್ಟೋ ಜನ ಭಕ್ತರು ಬರ್ತಾರೆ. ಅದರಿಂದ ನಮಗೆ ಬೇಕಾದಷ್ಟು ಆದಾಯ ಕೂಡ ಬರುತ್ತೆ ಅಂತ ಬಲೂಚಿಸ್ತಾನ್ ಪಾಕಿಸ್ತಾನದ ಬಳಿ ಕೇಳಿಕೊಂಡಿತ್ತಂತೆ. ಈ ವಿಷಯದ ಬಗ್ಗೆ ಎಷ್ಟೋ ಸಲ ಬಲೂಚಿಸ್ತಾನ ಹಾಗೂ ಪಾಕಿಸ್ತಾನದ ಮಧ್ಯೆ ಗಲಾಟೆ ಕೂಡ ನಡೆದಿತ್ತು. ಆದ್ದರಿಂದಲೇ ಪಾಕ್ ಮತ್ತು ಭಾರತ ಯುದ್ಧ ಮಾಡ್ತಾ ಇದ್ರೆ ಬಲೂಚಿಸ್ತಾನ ಭಾರತಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ಒಂದು ಕಡೆ ನಮ್ಮ ಭಾರತ ಡ್ರೋನ್ಗಳು ಹಾಗೂ ಮಿಸೈಲ್ಗಳಿಂದ ಪಾಕಿಸ್ತಾನವನ್ನ ನಾಶ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಬಲೂಚಿಸ್ತಾನದ ಆರ್ಮಿ ಕ್ರಮವಾಗಿ ಪಾಕಿಸ್ತಾನದ ಆರ್ಮಿಯನ್ನ ಕೊಂದು ಹಾಕ್ತಾ ಇದೆ. ಆದ್ರೆ ಈಗ ಇದ್ದಕ್ಕಿದ್ದಂತೆ ಇಂಡಿಯಾ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧ ನಿಂತು ಹೋಗಬೇಕು, ನಡೀಬಾರದು ಅಂತ ಅಲ್ಲಿನ ಪ್ರಜೆಗಳು ಹಿಂಗ್ಲಾಜ್ ದೇವಿಯನ್ನ ಬೇಡ್ಕೊಳ್ತಾ ಇದ್ದಾರೆ. ಹಿಂಗ್ಲಾಜ್ ಮಾತೆ ತುಂಬಾ ಪವರ್ಫುಲ್ ಆಗಿರೋದ್ರಿಂದ ಪಾಕಿಸ್ತಾನಿ ಮುಸ್ಲಿಂ ಮಹಿಳೆಯರು ಪ್ರಾಣಕ್ಕೂ ಕೂಡ ಬೆಲೆ ಕೊಡದೆ. ಯಾಕಂದ್ರೆ ಬಲೂಚಿಸ್ತಾನ್ ಹಾಗೂ ಪಾಕಿಸ್ತಾನದ ಮಧ್ಯೆ ಯುದ್ಧ ನಡೀತಾ ಇದೆ. ಆದ್ರೆ ಅದನ್ನು ಕೂಡ ಲೆಕ್ಕ ಮಾಡದೆ ಪಾಕಿಸ್ತಾನದ ಮಹಿಳೆಯರು ಹಿಂಗ್ಲಾಜ್ ಮಾತೆ ದೇವಸ್ಥಾನಕ್ಕೆ ಹೋಗಿ ಅವರ ನಾಯಕರಿಗೆ ಸೈನಿಕರಿಗೆ ಬುದ್ಧಿ ಕೊಡಮ್ಮ ಅಂತ, ಭಾರತದ ಜೊತೆ ಯುದ್ಧ ಬೇಡ ಅಂತ ದೇವಿಯ ಮುಂದೆ ಅಂಗಲಾಚಿ ಬೇಡ್ಕೊಳ್ತಾ ಇದ್ದಾರೆ. ಅವರ ಬೇಡಿಕೆಯಲ್ಲಿ ನ್ಯಾಯ ಇರೋದ್ರಿಂದ ದೇವಾಲಯದ ಅರ್ಚಕರು ಬಲೂಚಿಸ್ತಾನ್ ಜನರು ಕೂಡ ಆ ಹೆಂಗಸರಿಗೆ ಬೆಂಬಲ ಕೊಡ್ತಾ ಇದ್ದಾರೆ. ಆದ್ರೆ ಒಂದು ಕಡೆ ಈ ಮುಸ್ಲಿಂ ಹೆಂಗಸರು ಯುದ್ಧ ಬೇಡ ಅಂತ ಪೂಜೆಗಳು ಮಾಡ್ತಾ ಇದ್ರೆ, ಪಾಕಿಸ್ತಾನದಲ್ಲಿರುವಂತ ಹಿಂದೂಗಳು ಮಾತ್ರ ಯುದ್ಧದಲ್ಲಿ ಭಾರತನೇ ಗೆಲ್ಲಬೇಕು ಅಂತ ಪೂಜೆಗಳು ಮಾಡ್ತಾ ಇದ್ದಾರೆ. ಇದೊಂದು ದೇವಸ್ಥಾನ ಮಾತ್ರ ಅಲ್ಲದೆ ಪಾಕಿಸ್ತಾನದಲ್ಲಿರೋ ಪ್ರತಿ ಹಿಂದೂ ದೇವಾಲಯಗಳಲ್ಲೂ ಮುಸ್ಲಿಂ ಮಹಿಳೆಯರು ತುಂಬಿಕೊಂಡಿದ್ದಾರೆ. ಮುಸ್ಲಿಂ ಪುರುಷರು ಕೂಡ ಪೂಜೆಗಳು ಮಾಡ್ತಿರುವಂತೆ ಸಮಾಚಾರ ಸಿಕ್ಕಿದೆ. ಇನ್ನು ಪಾಕಿಸ್ತಾನ ಮಹಿಳೆಯರ ನಂಬಿಕೆ ಏನಂದ್ರೆ, ಒಂದು ವೇಳೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧ ನಡೆದ್ರೆ ಖಂಡಿತ ಭಾರತ ಯುದ್ಧದಲ್ಲಿ ಗೆಲ್ಲುತ್ತೆ. ಆಗ ಪಾಕಿಸ್ತಾನ ದೇಶವನ್ನ ಭಾರತ ತನ್ನ ಸ್ವಾಧೀನಕ್ಕೆ ಪಡೆದುಕೊಳ್ಳುತ್ತೆ. ಆಗ ಅವರು ಕೂಡ ಭಾರತೀಯರಂತೆ ಸುಖವಾಗಿ ಸ್ವತಂತ್ರವಾಗಿ ಬದುಕಬಹುದು ಅಂತ ಯಾವಾಗ್ಲೂ ನೆರವೇರದಂತ ಒಂದು ಚಿಕ್ಕ ಆಸೆ ಪಡ್ತಾ ಇದ್ದಾರೆ. ಇನ್ನು ಇದನ್ನೆಲ್ಲ ಪಕ್ಕಕ್ಕಿಟ್ರೆ ಬಲೂಚಿಸ್ತಾನದ ಮುಸ್ಲಿಮರು ಹೇಳ್ತಿರೋ ಪ್ರಕಾರ ಪಾಕಿಸ್ತಾನಕ್ಕೆ ಮೇಲಿಂದ ಮೇಲೆ ನಷ್ಟ ನಡೀತಿರೋದಕ್ಕೆ ಕಾರಣ ಹಿಂಗ್ಲಾಜ್ ಮಾತೆ. ಯಾಕಂದ್ರೆ ಪಾಕಿಸ್ತಾನ ಒಂದು ರೀತಿ ಹುಚ್ಚು ದೇಶ. ಅವರಿಗೆ ಒಬ್ಬ ಹಿಂದೂ ಮೇಲೆ ಕೋಪ ಬಂದ್ರೆ ಅವರು ಮೊದಲು ಅಟ್ಯಾಕ್ ಮಾಡೋದೇ ದೇವಸ್ಥಾನಗಳನ್ನ. ಆ ರೀತಿ ಪಾಕಿಸ್ತಾನ ಯಾವಾಗ ಹಿಂಗ್ಲಾಜ್ ಮಾತೆ ದೇವಸ್ಥಾನವನ್ನ ಧ್ವಂಸಗೊಳಿಸೋಕೆ ಪ್ರಯತ್ನ ಮಾಡಿತ್ತೋ ಆಗೆಲ್ಲ ಕೂಡ ಪಾಕಿಸ್ತಾನಕ್ಕೆ ಭಾರಿ ನಷ್ಟನೇ ನಡೀತಾ ಬಂದಿದೆ. ಈ ವಿಷಯನ ಬಲೂಚಿಸ್ತಾನ್ ಎಷ್ಟೋ ಸಲ ಪಾಕಿಸ್ತಾನಕ್ಕೆ ಹೇಳೋಕೆ ಪ್ರಯತ್ನ ಪಟ್ಟರೂ ಕೂಡ ಆ ಕೊಬ್ಬಿದ ಪಾಕಿಸ್ತಾನ ಕೇಳಿಸ್ಕೊಂಡಿಲ್ಲ. ಇವರ ಜೊತೆ ಇದ್ರೆ ನಮಗೂ ಕೂಡ ಕೀಡು ತಪ್ಪಿದ್ದಲ್ಲ ಅನ್ನೋ ಕಾರಣದಿಂದ ಬಲೂಚಿಸ್ತಾನ ಪಾಕಿಸ್ತಾನದಿಂದ ಸಪರೇಟ್ ಆಗಿದೆ.
ಈಗಲೂ ಕೂಡ ರೀಸೆಂಟ್ ಆಗಿ ಕೆಲವು ಕಿಡಿಗೇಡಿಗಳು ಅಥವಾ ಉಗ್ರವಾದಿಗಳು ಮಾತೆ ದೇವಾಲಯದ ಮೇಲೆ ದಾಳಿ ಮಾಡೋಕೆ ಪ್ರಯತ್ನ ಪಟ್ಟಿದ್ರಂತೆ. ಅದರ ನಂತರನೇ ಪಹಲ್ಗಾಮ್ ದಾಳಿ, ಪಾಕಿಸ್ತಾನ ಭಾರತದ ಯುದ್ಧ, ಅನೇಕ ಉಗ್ರರ ಬಲಿ ನಡೆದಿರೋದು. ನಮ್ಮ ಭಾರತೀಯರನ್ನ ಕಂಡ್ರೆ ಆಗದೇ ಇರೋ ಪಾಕಿಸ್ತಾನದಲ್ಲೂ ಕೂಡ ನಮ್ಮ ಶಕ್ತಿಪೀಠ ಸೇಫ್ ಆಗಿದೆ ಅಂದ್ರೆ ಆಗ್ಲೇ ಹಿಂಗ್ಲಾಜ್ ಮಾತೆ ಎಷ್ಟೊಂದು ಪವರ್ಫುಲ್ ಅನ್ನೋದು ಅರ್ಥ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.